ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸಾಕಷ್ಟು ಜನಕ್ಕೆ ಅನುಮಾನ ಇತ್ತು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೋತಾರ ಅಂತ ಹೇಳಿ. ಬಟ್ ಅವರ ಒಂದು ಸೆಷನನ್ನು ಕಿಚ್ಚ ಸುದೀಪ್ ಅವರು ತುಂಬ ಎಂಜಾಯ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಅದು ಸ್ಟೇಜ್ ಮೇಲೆ ಕೂಡ ಕಾಣಿಸ್ತಿದೆ. ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಮಾತಾಡಿಕೊಂಡು ತುಂಬ ಖುಷಿ ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಶೆಟ್ಟಿ, ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಸೀಕ್ರೆಟ್ ರೂಮಲ್ಲಿ ನೆಮ್ಮದಿನೇ ಇಲ್ಲ, ಆ ರೀತಿ ಆಗೋಗಿದೆ ಸರ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನೆಮ್ಮದಿ ಹೇಗೆ ಸಿಗಕ್ಕೆ ಸಾಧ್ಯ ಹೇಳಿ? ಆ ರೀತಿಯಾದಂತಹ ಸ್ಪ್ಲಿಟ್ ಪರ್ಸ್ನಾಲಿಟಿ ಇರುವಂತಹ ವ್ಯಕ್ತಿ ಜೊತೆ ಸೀಕ್ರೆಟ್ ರೂಮ್ ಒಳಗಡೆ ಒಬ್ಬಳನ್ನೇ ಬಿಟ್ಟಾಗ ನೆಮ್ಮದಿ ಅನ್ನೋದು ಸಿಗಕ್ಕೆ ಹೇಗೆ ಸಾಧ್ಯ ಹೇಳಿ? ಆ್ಯಂಡ್ ಕಿಚ್ಚ ಸುದೀಪ್ ಅವರು ಕೂಡ ಇದ್ರ ಬಗ್ಗೆ ಎಲಾಬ್ರೇಟ್ ಮಾಡಿ ಹೇಳಿ ಅಂತ ಅಂದಾಗ ಲೈಕ್ ಅವ್ರು ಹೇಳ್ತಿದ್ದಾರೆ, ಧ್ರುವಂತ್ ಅವರ ಆ್ಯಕ್ಷನ್ಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಸಹ ರಕ್ಷಿತಾ ಶೆಟ್ಟಿ ತೋರಿಸ್ತಿದ್ದಾಳೆ. ಸರ್, ನೀವಿದ್ದಾಗ ವೀಕೆಂಡ್ ಎಪಿಸೋಡ್ಗಳಲ್ಲಿ ಇವರ ಒಂದು ಫೇಸ್ ಹಿಂಗಿರುತ್ತೆ, ಬಟ್ ಅದೇ ನೀವು ಹೋದಾಗ ಫುಲ್ ಹಿಂಗೆ ಸ್ಟ್ರಿಕ್ಟ್ ಆಗಿಬಿಡ್ತಾರೆ. ಅದೆಲ್ಲ ನೋಡೋದಕ್ಕೆ ನಂಗೊಂದು ರೀತಿ ಅಳು ಬರ್ತಿರುತ್ತೆ ಸರ್ ಅಂತ ಹೇಳ್ತಿದ್ದಾಳೆ. ಅಫ್ಕೋರ್ಸ್ ಅವಳು ಕಣ್ಣಲ್ಲಿ ನೀರು ಹಾಕಿರೋದನ್ನು ಸಹ ನಾವು ನೋಡಿದ್ದೀವಿ. ನಮ್ಮೆಲ್ಲರ ಮುಂದೆ ಅವಳು ಹತ್ಕೊಂಡಿಲ್ಲ, ಬೆಡ್ಶೀಟ್ ಗುಬ್ರು ಹಾಕ್ಕೊಂಡು ಐ ಲವ್ ಯು ಬಿಗ್ ಬಾಸ್ ಅಂತ ಹೇಳ್ಕೊಂಡು ಮೈಕ್ ಹತ್ರ ಇಟ್ಕೊಂಡು ಹೇಳ್ಕೊಂಡು ಹತ್ತಿರೋದನ್ನ ನಮಗೂ ಕೂಡ ಗೊತ್ತಾಗಿದೆ. ಸೊ ಅಷ್ಟೆಲ್ಲ ಇರಿಟೇಷನ್ ಕೊಡುವಂತಹ ವ್ಯಕ್ತಿ ಧ್ರುವಂತು. ಒಂದು ರೀತಿ ಹಿಂಗಿರ್ತಾರೆ, ಒಂದು ರೀತಿ ಹಂಗಿರ್ತಾರೆ. ಲೈಕ್ ಅವ್ರಾಗ ಅವರೇ ಬಂದು ಮಾತಾಡಿಸ್ತಾರೆ. ಅಟ್ಲೀಸ್ಟ್ ಆ ಹುಡುಗಿನ ಅವಳ ಪಾಡ್ಗೆ ಅವಳನ್ನು ಬಿಟ್ಬಿಟ್ರೆ ಅವಳಿಗೆ ಏನೋ ಒಂದು ಮಾಡ್ಕೊಂಡಿರ್ತಾಳೆ. ಇವರೇ ಹೋಗಿ ಮಾತಾಡಿಸ್ತಾರೆ, ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಇವ್ರಿಗೆ ಬೇಕಾದಂತಹ ಆನ್ಸರ್ ರಕ್ಷಿತಾ ಕಡೆಯಿಂದ ಬರದೇ ಇದ್ದಾಗ ಈ ವ್ಯಕ್ತಿ ಟ್ರಿಗರ್ ಆಗ್ತಾನೆ. ಲೈಕ್ ಅವಳ ಒಪಿನಿಯನ್ಗೆ ಬೆಲೆನೇ ಕೊಡ್ತಿರ್ಲಿಲ್ಲ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಅವರು. ಅವಳಿಗೆ ಏನೇ ಒಂದು ಒಪಿನಿಯನ್ ಇದ್ರೂ ಕೂಡ ಇವ್ರಿಗೆ ಅದು ಇರಿಟೇಷನ್ ಆಗ್ತಿತ್ತು. ಸೊ ಆ ಇರಿಟೇಷನ್ನ ಇಷ್ಟೆಲ್ಲ ಕ್ಯಾಮ್ರಾಸ್ ಇದೆ, ನಾನು ಅದನ್ನು ತೋರಿಸ್ಕೋಬಾರ್ದು ಅನ್ನುವಂಥ ಸಾಮಾನ್ಯ ಪ್ರಜ್ಞೆ ಕೂಡ ಧ್ರುವಂತ್ ಅವ್ರಿಗೆ ಇರ್ತಿರ್ಲಿಲ್ಲ. ಎಷ್ಟು ಯಾವ ಲೆವೆಲ್ಗೆ ಇರಿಟೇಟ್ ಮಾಡೋಕ್ಕಾಗುತ್ತೋ ಆ ಲೆವೆಲ್ಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇರಿಟೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಅವಳು ಲೈಕ್ ನನಗೆ ಅಳು ಬರ್ತಿರುತ್ತೆ ಸರ್ ಇವ್ರು ಆಡೋದನ್ನ ನೋಡಿದ್ರೆ ಅಂತೆಲ್ಲ ಹೇಳಿ ಕನ್ವೆ ಮಾಡ್ಕೋತಿದ್ದಾಳೆ. ಆ್ಯಂಡ್ ನನಗಂತೂ ಈ ಮನೆಯಲ್ಲಿ ಅಂದರೆ ಸೀಕ್ರೆಟ್ ರೂಮಲ್ಲಿ ನೆಮ್ಮದಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ ಸರ್ ಅಂತ ರಕ್ಷಿತಾ ಶೆಟ್ಟಿ ಹೇಳ್ಕೊತಿದ್ದಾಳೆ. ಆ್ಯಂಡ್ ಕಿಚ್ಚ ಸುದೀಪ್ ಅವರಂತೂ ಲೈಕ್ ಯಾವ ರೀತಿ ಹೇಳ್ತಿದ್ದಾರೆ ಅಂತಂದರೆ, ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ಗಳಿದ್ದಾರಲ್ಲ, ಅಲ್ಲಿ ಎಪಿಸೋಡ್ಸ್ಗಳು ನೋಡೋದಕ್ಕಿಂತ ನಿಮ್ಮ ಎಪಿಸೋಡ್ಗಳೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ, ಸರ್ ನಿಮಗೇನೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ನನಗೆ ತಲೆನೇ ನೋವು ಬಂದುಬಿಟ್ಟಿದೆ ಈ ಅಪ್ಪ ಜೊತೆ ಇದ್ದು ಅಂತ ಡೈರೆಕ್ಟಾಗಿಯೇ ಹೇಳ್ತಿದ್ದಾಳೆ. ಲೈಕ್ ನಾವೆಲ್ಲರೂ ರಕ್ಷಿತಾ ಶೆಟ್ಟಿಯವ್ರನ್ನ ಇಷ್ಟಪಡ್ತಿರೋದು ಅದೇ ಕಾರಣಕ್ಕಲ್ವಾ. ಏನೇ ಇದ್ರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಲೈಕ್ ಬಾಯಲ್ಲಿ ಒಂದು ಮಾತಾಡಲ್ಲ ಅವಳು. ಅವಳ ಮನಸ್ಸಲ್ಲಿ ಏನು ಬರುತ್ತೋ ಬಾಯಲ್ಲಿ ಅದನ್ನೇ ಹೇಳ್ತಿರ್ತಾಳೆ. ಲೈಕ್ ಅದನ್ನೇ ಡೈರೆಕ್ಟಾಗಿ ಹೇಳ್ತಿರ್ತಾರೆ. ನನಗಂತೂ ತಲೆನೋವೇ ಬಂದ್ಬಿಟ್ಟಿದೆ ಅಂತ ಹೇಳಿ. ಆ್ಯಂಡ್ ಸುದೀಪ್ ಅವರು, ನೀವು ಹಿಂಗೆ ಒಂದೇ ದಿವಸಕ್ಕೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಲೈಕ್ ಒಂದು ವೀಕ್ಗೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಿಮಗೆ ತಲೆನೋವು ಬರ್ತಿದೆ ಅಂತಂದರೆ ನಮಗೆ ಎಲ್ಲ ಕಡೆನೂ ನೋವು ಬಂದುಬಿಟ್ಟಿದೆ ಆಲ್ರೆಡಿ ಅಂತ ಸುದೀಪ್ ಅವ್ರು ನಗ್ನಗ್ತಾನೆ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಮಾತಾಡಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಪ್ಲೀಸ್ ನನ್ನ ಕಳಿಸ್ಬಿಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದಾಳೆ. ಅದಕ್ಕೆ ಸುದೀಪ್ ಅವ್ರು ಹೇಳ್ತಿದ್ದಾರೆ, ಧ್ರುವಂತ್ ಅವರು ಕೂಡ ಈ ಒಂದು ಸೀಕ್ರೆಟ್ ರೂಮಿಂದ ಹೊರಗಡೆ ಹೋಗಬೇಕು. ಸೊ ಅವ್ರನ್ನ ಹೊರಗಡೆ ಹೋಗೋಣ ಅಂತ ಹೇಳಿ ನೀವು ಕನ್ವಿನ್ಸ್ ಮಾಡಿದ್ದೀರಾ ಅಂದರೆ ಓಕೆ, ನಾನು ಸೀಕ್ರೆಟ್ ರೂಮಿಂದ ಹೊರಗಡೆ ಇವಾಗಲೇ ಕಳಿಸ್ತೀನಿ ನಿಮ್ಮನ್ನು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳಿ ಸುದೀಪ್ ಅವ್ರು ಹೇಳ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಯಾವ ರೀತಿ ಕನ್ವಿನ್ಸ್ ಮಾಡ್ತಿದ್ದಾಳೆ ಅಂತಂದರೆ, ನನಗಂತೂ ಈ ಸೀಕ್ರೆಟ್ ರೂಮಲ್ಲಿ ನೆಮ್ಮದಿ ಅನ್ನೋದು ಇಲ್ಲ, ನಿಮ್ಮನ್ನು ಕೂಡ ನೆಮ್ಮದಿಯಾಗಿ ಮಲ್ಕೊಳೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಧ್ರುವಂತ್ ಅವ್ರು ಕೇಳ್ತಿದ್ದಾರೆ, ನನ್ನ ನೆಮ್ಮದಿ ಡಿಸೈಡ್ ನೀನು ಹೇಗೆ ಮಾಡ್ತೀಯಾ ಅಂತ ಅಂತಿದ್ದಾರೆ. ಆ ಯಪ್ಪಂಗೆ ಏನು ಥಿಂಕಿಂಗ್ ಕೆಪಾಸಿಟಿ ಅನ್ನೋದೇ ಇಲ್ಲ ಅಂತ ಅನಿಸುತ್ತೆ. ಲೈಕ್ ಇಬ್ಬರು ಇದ್ದಾರೆ ಅಂತಂದಾಗ ಒಬ್ಬ ವ್ಯಕ್ತಿ ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡು ಬಿದ್ದು ಒದ್ಲಾಡೋದು ಎಲ್ಲ ಮಾಡಿಬಿಡ್ತಾಳೆ ಬೇಕಾದ್ರೆ ರಕ್ಷಿತಾ. ಆ ರೀತಿ ಇರಬೇಕಾದ್ರೆ ಇವನು ಅವ್ರ ಜೊತೆ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಇವಾಗ ಇವ್ನು ಮಾಡ್ತಿರುವಂತಹ ಆ್ಯಕ್ಷನ್ಸ್ಗಳು ರಕ್ಷಿತಾ ಶೆಟ್ಟಿ ಅವ್ರಿಗೆ ತುಂಬಾ ಇರಿಟೇಟ್ ಆಗ್ತಿದೆ. ಇರಿಟೇಟ್ ಆಗಿನೇ ಅವರು ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಇರಿಟೇಟ್ ರಕ್ಷಿತಾ ಶೆಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಇವನು ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ರಕ್ಷಿತಾ ಶೆಟ್ಟಿ ಹೇಳ್ತಿರೋದು, ನಿಮ್ಮ ನೆಮ್ಮದಿ ನಾನು ಹಾಳು ಮಾಡ್ತೀನಿ, ಸೊ ಒಪ್ಕೊಂಬಿಡಿ. ನೆಮ್ಮದಿಯಾಗಿರಬೇಕು ಅಂತಂದರೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಣ. ನನಗಂತೂ ನಿಮ್ಮ ಜೊತೆ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ ಸೀಕ್ರೆಟ್ ರೂಮ್ ಒಳಗಡೆ. ಸೊ ನಿಮ್ಮನ್ನು ಕೂಡ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅಫ್ಕೋರ್ಸ್ ಮನುಷ್ಯನ ಸಹಜ ಗುಣ ಅಲ್ವಾ ಅದು. ಲೈಕ್ ನನಗೆ ನೆಮ್ಮದಿ ಸಿಕ್ಕಿಲ್ಲ ಅಂತಂದರೆ ನಿನ್ನನ್ನು ಕೂಡ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಒಂದು ರೀತಿ ಚಾಲೆಂಜ್ ಮಾಡೋ ರೀತಿಯೇ ಹೇಳ್ತಿದ್ದಾಳೆ. ಸೊ ಫೈನಲಿ ಇವತ್ತು ಸೀಕ್ರೆಟ್ ರೂಮಿಂದ ಹೊರಗಡೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ನೋ ಎಲಿಮಿನೇಷನ್ ವೀಕ್ ಬಗ್ಗೆ ಮಾತಾಡೋದಾದರೆ,
ವೋಟಿಂಗ್ ಲೈನ್ಸ್ಗಳು ನಿನ್ನೆ ಓಪನ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತಿದ್ದೆ. ಬಟ್ ನಿನ್ನೆ ಕೂಡ ಓಪನ್ ಆಗಿಲ್ಲ ವೋಟಿಂಗ್ ಲೈನ್ಸ್ಗಳು. ಅದೇನೋ ಗೊತ್ತಿಲ್ಲ, ಒಟ್ನಲ್ಲಿ ಸ್ಪಂದನ ಅವರು ನಾಮಿನೇಟ್ ಆಗಿರ್ತಾರಲ್ಲ, ಆ ನಾಮಿನೇಟ್ ಆದಾಗೆಲ್ಲ ಒಂದು ರೀತಿ ಇದೇ ರೀತಿ ನಡೆಯುತ್ತೆ. ಲಾಸ್ಟ್ ವೀಕು ಕೂಡ ನಾಮಿನೇಟ್ ಆಗಿದ್ರು, ನೋ ಎಲಿಮಿನೇಷನ್ ವೀಕ್ ಆಯಿತು. ನೋ ಎಲಿಮಿನೇಷನ್ ವೀಕ್ ಅಂದರೆ ಸೀಕ್ರೆಟ್ ರೂಮ್ ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದರು. ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ಈ ವಾರ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಸಾಕಷ್ಟು ಜನ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ವೋಟಿಂಗ್ ಲೈನ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳಾಗಿಲ್ಲ, ಎಲ್ಲವೂ ಸಹ ಕರೆಕ್ಟಾಗೇ ಇದೆ. ಬಟ್ ನೋ ಎಲಿಮಿನೇಷನ್ ವೀಕ್ ಆಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಿದ್ದೀರಲ್ವ. ನನ್ನ ಪ್ರಕಾರ ಏನನ್ಸುತ್ತೆ ಅಂತಂದರೆ ನೋ ಎಲಿಮಿನೇಷನ್ ವೀಕ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಕರೆಕ್ಟಾಗಿ ಇನ್ನು ಹತ್ತತ್ರ ಅಂದರೆ ಇನ್ನೊಂದು ತಿಂಗಳಿರ್ಬೋದು ಅಷ್ಟೇ ಬಿಗ್ ಬಾಸು. ಒಂದು ತಿಂಗಳು ಅಂತ ನೋಡೋದಾದರೆ 4 ವಾರ. 4 ವಾರದಲ್ಲಿ ಬರೀ 4 ಜನನ ಕಳಿಸ್ಬೇಕಾಗುತ್ತೆ, ಅಥವಾ ಪ್ರತಿ ವಾರನೂ ಕೂಡ ಡಬಲ್ ಎಲಿಮಿನೇಷನ್ ಮಾಡಬೇಕಾಗುತ್ತೆ, ಅಥವಾ ಮಿಡ್ ವೀಕ್ ಎಲಿಮಿನೇಷನ್ಸ್ಗಳನ್ನ ಮಾಡಬೇಕಾಗುತ್ತೆ. ಇದರಲ್ಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿ ವಾರ ಕೂಡ ಈ ರೀತಿ ಮಾಡಬೇಕಾಗತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಇನ್ನೂ ಹಾಗೆ ಉಳ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಇವ್ರ ಜೊತೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರು ಸೀಕ್ರೆಟ್ ರೂಮಿಂದ ಹೋಗಿ ಜಾಯ್ನ್ ಆದರು ಅಂತಂದರೆ ಲೈಕ್ ಮನೆ ಇನ್ನೂ ಕಂಪ್ಲೀಟ್ ಆಗಿನೇ ಇರುತ್ತೆ. ಜಸ್ಟ್ ಇನ್ನು ಒಂದು ತಿಂಗಳಿದೆ, 4 ವಾರ ಅಂತ ಇದೆ. ಬಟ್ ಆದರೂ ಕೂಡ ಮನೆ ಫುಲ್ ಕಂಪ್ಲೀಟ್ ತುಂಬಿಕೊಂಡಾಗಿನೇ ಕಾಣಿಸ್ತಿದೆ. ಅದೇನಕ್ಕೆ ಇಷ್ಟು ಜನನ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ಇವತ್ತು ಖಂಡಿತವಾಗ್ಲೂ ಎಲಿಮಿನೇಷನ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಸಾಕಷ್ಟು ಜನ ಕೇಳ್ಬೋದು ಎಲಿಮಿನೇಷನ್ ಇರುತ್ತೆ ಅಂತ ಅಂದಾಗ ಜನಗಳ ಒಪಿನಿಯನ್ನ ತೊಗೊಳ್ದೆ, ವೋಟಿಂಗ್ಸನ್ನು ತೊಗೊಳ್ದೆ ಹೇಗೆ ಎಲಿಮಿನೇಷನ್ ಮಾಡ್ತಾರೆ ಅಂತ ಕೇಳ್ಬೋದು. ಸುದೀಪ್ ಅಣ್ಣ ರಜತು ಅವ್ರನ್ನ ಬಿಗ್ ಬಾಸ್ ಮನೆಗೆ ಕಳಿಸಿದಾಗ ಒಂದು ಟ್ವಿಸ್ಟ್ ಇರುತ್ತೆ ಈ ವಾರ ಅಂತ ಹೇಳಿದರು. ನಿಮ್ಗೆಲ್ರಿಗೂ ಸಹ ನೆನಪಿದೆ ಅಂತ ಅನ್ಕೋತೀನಿ. ಆ ಒಂದು ಎಪಿಸೋಡ್ ಎಂಡಿಂಗಲ್ಲಿ ಖಂಡಿತವಾಗ್ಲೂ ಟ್ವಿಸ್ಟ್ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳಿದರು. ಸೊ ಆ ಟ್ವಿಸ್ಟು ನಾವು ಈ ವೀಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ರಜತ್ ಮತ್ತು ಚೈತ್ರ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಎಲ್ಲ ಚಾನ್ಸಸ್ ಇದೆ. ರಜತ್ ಚೈತ್ರ ಅವ್ರನ್ನೂ ಇಟ್ಕೊಂಡು ರಕ್ಷಿತಾ ಮತ್ತು ನಮ್ಮ ಧ್ರುವಂತ್ ಅವ್ರನ್ನೂ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟರು ಅಂದರೆ ತುಂಬ ಜನ ಆಗೋಗ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಆ್ಯಂಡ್ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಅವ್ರನ್ನಂತೂ ಸೀಕ್ರೆಟ್ ರೂಮಿಂದನೇ ಎಲಿಮಿನೇಟ್ ಮಾಡಿ ಹಾಗೆ ಕಳ್ಸೋಕ್ಕಂತೂ ಚಾನ್ಸೇ ಇಲ್ಲ. ಸೊ ನನ್ನ ಥಿಂಕಿಂಗ್, ನನಗೆ ಅನಿಸ್ತಿರೋದು ಏನು ಅಂತಂದರೆ ರಜತ್ ಮತ್ತು ಚೈತ್ರ ಅವ್ರನ್ನ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೋದು. ಸೊ ಇವರಿಬ್ಬರನ್ನ ಎಲಿಮಿನೇಟ್ ಮಾಡ್ತೀವಿ ಅನ್ನೋ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೋದು ಅಂತ ಹೇಳಿ ನನಗನ್ನಿಸ್ತಿದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ವೀಕಿಂದ ಎಲಿಮಿನೇಷನ್ ಪ್ರೋಸೆಸ್ ಮಾಮೂಲಿ ನಡೆಯುತ್ತೆ. ಆ್ಯಂಡ್ ಸ್ಪಂದನ ಅವ್ರನ್ನ ಏನಕ್ಕೆ ಉಳಿಸ್ಕೋತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು. ಏನಕ್ಕೆ ಅಂತಂದರೆ ಅಲ್ಲಿ ಕಂಟೆಂಟ್ ಕೊಡ್ತಿರುವಂತಹ ಕಂಟೆಸ್ಟೆಂಟ್ಗಳೇ ಕಡಿಮೆ ಇದ್ದಾರೆ. ಸೊ ಇರೋ ಕಂಟೆಸ್ಟೆಂಟ್ಗಳ್ನೂ ಸಹ ಕಳಿಸ್ಬಿಟ್ರೆ ನಮಗೆ ಕಂಟೆಂಟ್ ಕೊಡೋದಕ್ಕೆ ತಗೊಳ್ಳೋದಕ್ಕೆ ನಮಗೆ ತೋರಿಸೋದಕ್ಕೆ ಏನೂ ಇರೋದಿಲ್ಲ ಅನ್ನೋ ರೀತಿ ಸ್ಪಂದನ ಅವ್ರನ್ನ ಉಳಿಸ್ಕೊಡುವಂತಹ ಚಾನ್ಸಸ್ಸು ಕೂಡ ಇರುತ್ತೆ. ಬಟ್ ಸಾಕಷ್ಟು ಜನ ಕಲರ್ಸ್ ಪೀಸ್ ಅಲ್ವಾ ಇವರು, ಅದಕ್ಕೋಸ್ಕರನೇ ಸ್ಪಂದನ ಅವ್ರನ್ನ ಉಳಿಸ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಲರ್ಸ್ ಪೀಸ್ ಅಂದಿದ ತಕ್ಷಣ ಎಷ್ಟು ವಾರಗಳು ಉಳಿಸ್ಕೊಂಬರೋಕ್ಕಾಗುತ್ತೆ ಗುರು? ಅಮ್ಮಮ್ಮ ಅಂದರೆ ಇನ್ನೊಂದು 2 ವಾರ ಉಳಿಸ್ತಾರಾ? ಆಮೇಲಾದರೂ ಅವರನ್ನು ಕಳಿಸ್ಲೇಬೇಕಲ್ವಾ? ಏನು ಫಿನಾಲೆಗಂತೂ ಕರ್ಕೊಂಡೋಗಿ ಸ್ಪಂದನನಂತೂ ಖಂಡಿತವಾಗ್ಲೂ ಕೂರ್ಸೋದಕ್ಕಾಗೋದಿಲ್ಲ. ಅಕಸ್ಮಾತ್ ಕೂರಿಸಿದ್ರು ಅಂತಂದ್ರು ಜನ ರೊಚ್ಚಿಗೆದ್ದು ಬಿಡ್ತಾರೆ ಅಂತಲೇ ಹೇಳ್ಬೋದು. ಯಾವ ಬೇಸಿಸ್ ಮೇಲೆ ಕೂರಿಸಿದ್ರಿ ಅಂತ ಹೇಳಿ. ಒಂಥರ ಬಿಗ್ ಬಾಸು ಸಾಕಷ್ಟು ಜನ ಹೇಳ್ತಿರ್ತಾರೆ ಸ್ಕ್ರಿಪ್ಟೆಡು ಅಂತ ಹೇಳಿ. ಆ್ಯಂಡ್ ಅದು ನಿಜ ಆಗಿಬಿಡುತ್ತೆ. ಸ್ಪಂದನ ಅವ್ರು ಏನಾದರೂ ಫೈನಲ್ಗೆ ಬಂದು ಕೂತ್ಕೊಂಡ್ರು ಅಂದರೆ ಬಿಗ್ ಬಾಸ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಶೋ, ಜನಗಳ ವೋಟಿಂಗ್ಸ್ಗೆ ಬೆಲೆ ಇಲ್ಲ ಅನ್ನೋದು ಪ್ರೂವ್ ಆಗಿಬಿಡುತ್ತೆ. ಸೊ ಸ್ಪಂದನ ಅವ್ರನ್ನಂತೂ ಖಂಡಿತವಾಗ್ಲೂ ಕರ್ಕೊಂಡೋಗಿ ಫಿನಾಲೆನಲ್ಲಿ ಕೂರಿಸೋದಿಲ್ಲ. ಬಟ್ ಏನೋ ಒಂದು ಕಂಟೆಂಟ್ಗೋಸ್ಕರ ಏನೋ ಒಂದು ಅಲ್ಪ ಸ್ವಲ್ಪ ಮಾತಾಡ್ತಿದ್ದಾರಲ್ವ ಅನ್ನೋದಕ್ಕೋಸ್ಕರ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಆರ್ ಮೇ ಬಿ ಅದರ್ ನೆಕ್ಸ್ಟ್ ವೀಕ್ ಖಂಡಿತವಾಗ್ಲೂ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಉಳಿಸ್ಕೊಂಡು ಬರ್ತಿದ್ದಾರೆ ಅಂತಂದರೆ ಅದಕ್ಕೆ ಏನೋ ಒಂದು ರೀಸನ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಬಿಗ್ ಬಾಸ್ ಮನೆಯಿಂದ ರಜತ್ ಮತ್ತು ಚೈತ್ರ ಅವರು ಹೊರಗಡೆ ಹೋಗ್ತಾರೆ ಈ ವಾರ ಅನ್ನೋದು. ಆ್ಯಂಡ್ ಸೀಕ್ರೆಟ್ ರೂಮಿಂದ ರಕ್ಷಿತಾ ಶೆಟ್ಟಿ ಹಾಗೆ ಧ್ರುವಂತ್ ಅವ್ರು ಬರುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಸೊ ನೋಡೋಣ ಸೀಕ್ರೆಟ್ ರೂಮಿಂದ ಹೊರಗಡೆ ಬರ್ತಾರಾ ಅಥವಾ ಇನ್ನೊಂದು ವೀಕ್ ಸೀಕ್ರೆಟ್ ರೂಮ್ ಅಂತಲೇ ಹಾಕ್ತಾರಾ? ಯಾಕಂದರೆ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಡಿಸೈಡ್ ಆಗಿಬಿಟ್ಟಿದ್ದಾರೆ ಇವರಿಬ್ಬರು ಸೀಕ್ರೆಟ್ ರೂಮ್ ಒಳಗಡೆನೇ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತಂದರೆ ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಅಂತ ಹೇಳಿ ಹೊರಗಡೆ ಬಂದಾಗ ಸ್ಟೇಜ್ ಮೇಲೆ ವಿಟಿ ಪ್ಲೇ ಮಾಡ್ತಾರೆ. ಅದೆಲ್ಲ ಸೌಂಡ್ಸ್ ಅವ್ರಿಗೆ ಕೇಳಿಸ್ತಿತ್ತಂತೆ. ಸೊ ಅಂತಹ ಸೌಂಡ್ಸ್ಗಳು ಯಾವುದು ಕೇಳಿಸಿಲ್ಲ ನಮಗೆ ಈ ವಾರ. ಸೊ ಅದಕ್ಕೋಸ್ಕರ ಅವ್ರಿಗೆ ವಿಟಿ ಕೂಡ ಪ್ಲೇ ಮಾಡ್ದಿರ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಸುದೀಪ್ ಅವ್ರ ಜೊತೆ ಸ್ಟೇಜ್ ಮೇಲೆ ಮಾತಾಡಿಸ್ದಿರ ಕಳಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ರೆ, ಇನ್ನೊಂದಷ್ಟನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿರ್ಬೋದು ಅವ್ರನ್ನ. ಸೊ ಅದಕ್ಕೋಸ್ಕರನೇ ನಮಗೆ ಯಾವುದು ಸೌಂಡ್ಸ್ ಕೇಳಿಸಿಲ್ಲ, ಡೈರೆಕ್ಟ್ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹಾಕಿರ್ಬೋದು ಅಂತ ಹೇಳಿ ಒಂದಷ್ಟು ಜನ ಥಿಂಕ್ ಮಾಡ್ತಿದ್ದಾರೆ. ಸೊ ಆ ಒಂದು ಥಿಂಕ್ ಮಾಡಿದ್ದಾರಲ್ಲ, ಆ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬರಲಿ ಅಂತ ಹೇಳಿ ಇನ್ನೊಂದು 4 ದಿವಸ ಇಡ್ಬೋದು, ಅಥವಾ ಇವತ್ತೇ ಕಳಿಸ್ಬೋದು ಅಲ್ಲ. ಯಾಕಂದರೆ ರಕ್ಷಿತಾ ಶೆಟ್ಟಿ ತುಂಬಾ ಫ್ರಸ್ಟ್ರೇಟ್ ಆಗಿ ಹೋಗ್ತಿದ್ದಾಳೆ.
ಆ್ಯಂಡ್ ಕಣ್ಣೀರು ಹಾಕಬೇಕು ಅಂತ ಅನಿಸುತ್ತೆ, ನನಗೆ ನೆಮ್ಮದಿ ಇಲ್ಲ ಅಂತೆಲ್ಲ ಹೇಳ್ತಿದ್ದಾಳೆ. ನೋಡೋಣ ಸುದೀಪ್ ಅವರು ಕಳಿಸ್ತಾರಾ ಅಂತ ಹೇಳಿ. ಆ್ಯಂಡ್ ಇನ್ನು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಈ ಮಂತಲ್ಲಿ ಫ್ಯಾಮಿಲಿ ರೌಂಡು ಎಂಡಿಂಗಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕ್ ಫ್ಯಾಮಿಲಿ ರೌಂಡ್ ಅನ್ನೋದು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಅವ್ರನ್ನ ಈ ವಾರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂತಹ ಎಲ್ಲ ಚಾನ್ಸಸ್ ಇದೆ. ಅಂದರೆ ಇವತ್ತು ಅಥವಾ ನಾಳೆ ಮತ್ತೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡಿಸುವಂತಹ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಫ್ಯಾಮಿಲಿ ರೌಂಡ್ ನೋಡೋದಕ್ಕೆ ತುಂಬಾ ಎಮೋಷ್ನಲ್ ಆಗಿರುತ್ತೆ. ಬಟ್ ಅದ್ರ ಜೊತೆಗೆ ಒಂದು ಟಾಸ್ಕು ಟ್ವಿಸ್ಟ್ ಅನ್ನೋದು ಇರಬೇಕು. ಲೈಕ್ ಪಾಸ್ ಮಾಡ್ತಾರಲ್ಲ, ಈ ರೀತಿ ಮಾಡೋದಾಗಿರ್ಬೋದು, ಏನಾದರೂ ಒಂದು ಇರಬೇಕು. ಇದ್ರೇ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋದು. ಜಸ್ಟ್ ಫ್ಯಾಮಿಲಿಯವ್ರು ಬಂದರು, ನೋಡ್ಕೊಂಡು ಹೋದರು, ಮಾತಾಡ್ಸ್ಕೊಂಡು ಹೋದರು ಅಂದರೆ ಸ್ವಲ್ಪ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಅಲ್ಲೇನಾದರೂ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ರೆ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕಾ ಅಥವಾ ಇನ್ನೂ ಧ್ರುವಂತವ್ರ ಜೊತೆ ಸೀಕ್ರೆಟ್ ರೂಮ್ ಒಳಗಡೆ ಇರಬೇಕು ಅಂತ ಅನಿಸುತ್ತಾ? ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.